ಗಲ್ಫ್ ಯುದ್ಧದಿಂದ ಭಾರತ ಸೇರಿ ಏಷ್ಯಾದ ಹಲವು ರಾಷ್ಟ್ರಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಥಾಯ್ಲೆಂಡ್, ಫಿಲಿಪೀನ್ಸ್ನಲ್ಲಿ ನಷ್ಟ ಉಂಟಾಗ್ತಾ ಇದೆ. ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಪಾರವಾದಂಥ ಲಾಸ್ ಆಗಿದೆ. ಪೆಟ್ರೋಲ್, ಡೀಸೆಲ್ ಇಲ್ಲದೆ ಪರದಾಡ್ತಾ ಇದೆ ಪಾಕಿಸ್ತಾನ. ವಾರದಲ್ಲಿ 4 ದಿನ ಸರ್ಕಾರಿ ಕೆಲಸ ಅಂತ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಿದ್ದಾರೆ. ಎಲ್ಲ ಸಚಿವರ ಸಂಬಳ ಭತ್ಯೆಗೂ ಕೋಕನ್ನು ಪಾಕಿಸ್ತಾನ ಕೊಟ್ಟಿದೆ. ಇತ್ತ ಶ್ರೀಲಂಕಾದಲ್ಲೂ ಕೂಡ ಪೆಟ್ರೋಲ್ಗೆ ಭಾರೀ ಹಾಹಾಕಾರ ಶುರುವಾಗಿದೆ. ಪೆಟ್ರೋಲ್ ದರವನ್ನು 8% ಹೆಚ್ಚಳ ಮಾಡಿದೆ ಶ್ರೀಲಂಕಾ. ನೋಡಿ, ಬರ ಪೆಟ್ರೋಲ್ ಡೀಸೆಲ್ಗೆ. ನಮ್ಮ ದೇಶದಲ್ಲಿ ಈಗ ಪರಿಸ್ಥಿತಿ ಸರಿ ಇರ್ಬೋದು. ಕೆಲವು ಕಡೆ ಕ್ಯೂ ನಿಲ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗಳಲ್ಲಿ. ಉದಾಹರಣೆಗೆ LPG ಕೂಡ ಸಿಗ್ತಾ ಇಲ್ಲ. ಇನ್ನೊಂದು 1 ತಿಂಗಳ ಯುದ್ಧ ಮುಂದುವರೆದ್ರೆ ಖಂಡಿತ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗುತ್ತೆ. ಮತ್ತು ನಾವು ಅಡ್ವಾನ್ಸ್ ಆಗಿಯೇ ಒಂದು ಡ್ರಮ್ಮು ಅಥವಾ ಬ್ಯಾರಲ್ ತುಂಬಿಕೊಳ್ಬೇಕಂಥ ಪರಿಸ್ಥಿತಿ ಬರಬಹುದು. ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬಹುದು. ಅಂಥ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ನಮ್ಮಲ್ಲೂ ಕೂಡ ತೈಲ ಉತ್ಪಾದನೆ ಅಷ್ಟೊಂದು ಪ್ರಮಾಣದಲ್ಲಿ ಆಗಲ್ಲ. ಬರೀ 5 ತಿಂಗಳಿಗೆ ಆಗುವಷ್ಟು ಮಾತ್ರ ಇದೆ ನಮ್ಮಲ್ಲಿ. ಈಗ ಅಲ್ಲಿ ಹರ್ಮುಜ್ ಜಲಸಂಧಿ ನಮ್ಮ 2 ಹಡಗು ಬಂದಿದೆ. ಅದನ್ನು ಹೊರತುಪಡಿಸಿದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮಗೂ ಕೂಡ ಕಟ್ಟಿಟ್ಟ ಬುತ್ತಿ.